ಪುಟ್ಟ ಹಣತೆ ಒಂದು ಸಣ್ಣ ಕತೆ. ಒಮ್ಮೆ ಸೂರ್ಯ, ಚಂದ್ರ, ತಾರೆ, ಆಕಾಶದ ಮಿಂಚು ಹುಳ, ಹಾಗೆ ಬೆಳಕು ಕೊಡುವ ಎಲ್ಲರೂ ನಾನು ಶ್ರೇಷ್ಠ ತಾನು ಶ್ರೇಷ್ಠ ಎಂದು ಬೆಳಕಿನ ವಿಚಾರದ ವಾದವಿವಾದ ಮಾಡಿಕೊಂಡು ಬ್ರಹ್ಮಲೋಕಕ್ಕೆ ಬಂದರು. ಬ್ರಹ್ಮದೇವ ನಮ್ಮಲ್ಲಿ ಯಾರು ಶ್ರೇಷ್ಠರು ಎಂದು ನೀವೇ ಗುರುತಿಸಬೇಕು ಎಂದು ಒಟ್ಟಾಗಿ ಹೇಳಿದರು. ಬ್ರಹ್ಮ ಯೋಚಿಸಿ, ಯಾರನ್ನು ಶ್ರೇಷ್ಠ ಎನ್ನುವುದು? ಹಗಲಿನ ಬೆಳಕು ಸೂರ್ಯ, ರಾತ್ರಿ ಹಾಲಿನಂಥ ಬೆಳಕು ಚೆಲ್ಲುವ ಚಂದ್ರ, ಹಾಗೆ ಆಕಾಶದ ತುಂಬ ಹೊಳೆಯುವ ತಾರೆಗಳು. ಎಲ್ಲವೂ ಅವು ಕೊಡುವ ಬೆಳಕು ಆಯಾ ಸಮಯದಲ್ಲಿ ಆ ಬೆಳಕು ಜಗತ್ತಿಗೆ ಉಪಯುಕ್ತವಾಗಿದೆ. ಹೀಗಿರುವಾಗ ಯಾರು ಹೆಚ್ಚು ಎಂದು ಹೇಳುವುದು ಹೇಗೆ? ಗೊಂದಲವಾಗಿ ತೀರ್ಮಾನ ಹೇಳಲು ಸಾಧ್ಯವಿಲ್ಲದೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಲು ಸಭೆ ಏರ್ಪಡಿಸಿ ದೇವಲೋಕದವರನ್ನು ಸಭೆಗೆ ಆಹ್ವಾನಿಸಿದನು. ಸಭೆಗೆ ಇಂದ್ರ, ವರುಣ, ಅಗ್ನಿ, ಗಂಧರ್ವರು, ಅಪ್ಸರೆಯರು ಎಲ್ಲರೂ ಸೇರಿದರು ಮತ್ತು ಬೆಳಕಿನ ಸ್ಪರ್ಧೆಯಲ್ಲಿ ಇರುವವರನ್ನು ಬರಲು ಆಹ್ವಾನಿಸಲಾಯಿತು. ಅದರಂತೆ ಸೂರ್ಯ, ಚಂದ್ರ, ತಾರೆ, ನಕ್ಷತ್ರಗಳು ನಭೋಮಂಡಲದ ಪ್ರತಿನಿಧಿಗಳಾಗಿ ಬಂದರು. ಭೂಮಿಯ ಪ್ರತಿನಿಧಿಯಾಗಿ ಮಿಂಚುಹುಳ ಸ್ಪರ್ಧೆಗೆ ಬಂದಿತ್ತು. ಸಭೆ ಆರಂಭವಾಯಿತು. ಬ್ರಹ್ಮ ಮಿಂಚುಹುಳಕ್ಕೆ, ಭೂಮಿಯ ಪ್ರತಿನಿಧಿಯಾಗಿ ನೀನೊಬ್ಬನೇ ಬಂದಿರುವೆಯಾ, ಇನ್ನಾರೂ ಇಲ್ಲವೇ ಎಂದು ಕೇಳಿದಾಗ, ಸಭೆಯಲ್ಲಿದ್ದ ಕೆಲವರು ಎಲ್ಲರ ಮನೆಗಳ ಬೆಳಗುವ ಹಣತೆ ಬಂದಿಲ್ಲವೇ ಹೀಗೆ ಕೇಳಿದರು. ಮಿಂಚುಹುಳ ಹೇಳಿತು, ನಾನು ಹೊರಡುವ ಮುನ್ನ ಹಣತೆಯನ್ನು ಸಭೆಗೆ ಬರುವಂತೆ ಕರೆದೆ. ಆದರೆ ಹಣತೆ ಹೇಳಿತು, ನಾನು ಈ ಸ್ಪರ್ಧೆಗೆ ಭಾಗವಹಿಸಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ನೀನು ಹೋಗಿ ಬಾ ಎಂದು ನನ್ನನ್ನು ಕಳಿಸಿತು ಎಂದಿತು. ಹಣತೆಯು ಈ ಸಭೆಗೆ ಪ್ರತಿನಿಧಿಯಾಗಿ ಬರುವ ಎಲ್ಲ ಅರ್ಹತೆ ಇದೆ ಎಂದು ಬ್ರಹ್ಮದೇವ ಹಣತೆಗೆ ಕರೆ ಕಳಿಸಿದನು. ಸಭೆಯಲ್ಲಿ ವಿಷಯ ಮಂಡಿಸುವ ಅಧಿಕಾರ ಮೊದಲು ಸೂರ್ಯನಿಗೆ ಸಿಕ್ಕಿತು. ಸೂರ್ಯ ಎದ್ದು ನಿಂತು, ನನ್ನ ಬೆಳಕಿಗೆ ಸಮನಾದ ಪ್ರತಿಸ್ಪರ್ಧಿಗಳು ಯಾರೂ ಇಲ್ಲ, ನಾನು ಸಭೆಗೆ ಸೇರುವ ಅವಶ್ಯಕತೆ ಇರಲಿಲ್ಲ, ಜಗತ್ತಿಗೆ ಬೆಳಕು ಕೊಡುವುದು ನಾನೊಬ್ಬನೇ, ನಾನಿಲ್ಲದೆ ಜಗತ್ತಿಲ್ಲ, ಜೀವಿಗಳಿಗೆಲ್ಲ ಬದುಕಲು ನಾನೇ ಆಧಾರ, ಸಸ್ಯಗಳು ನನ್ನಿಂದಲೇ ಬೆಳೆಯುವುದು, ನಾನು ಹೇಳುವುದು ಏನೂ ಇಲ್ಲ ಎಂದು ಹೇಳಿ ಸೂರ್ಯ ಎಲ್ಲರ ಮುಖಗಳನ್ನು ನೋಡಿ ತನ್ನ ಆಸನದಲ್ಲಿ ಮಂಡಿಸಿದನು. ಚಂದ್ರ ಮುಂದೆ ಬಂದು, ದೇವ, ಸೂರ್ಯ ಹಗಲು ಹೊತ್ತಿನಲ್ಲಿ ಮಾತ್ರ ಇರುತ್ತಾನೆ, ರಾತ್ರಿಗೆ ಇರುವುದಿಲ್ಲ. ರಾತ್ರಿ ಬೆಳಕು ಕೊಡುವವನು ನಾನು ಎಂದರೆ ಮಕ್ಕಳಿಂದ ವೃದ್ಧರ ತನಕ ಇಷ್ಟಪಡುತ್ತಾರೆ. ಹಾಗೆ ಕವಿಗಳಿಗೆ, ಪ್ರೇಮಿಗಳಿಗೆ, ಯುವಕರಿಗೆ ನಾನು ಎಂದರೆ ಖುಷಿ, ಸ್ಫೂರ್ತಿ. ಸೂರ್ಯನಂತೆ ತೀಕ್ಷ್ಣ, ಬಿಸಿಲಿನ ತಾಪ ಆಗಿರದೆ ತಂಪಾದ ಹಿತವಾದ ಬೆಳಕು ಕೊಡುವೆ. ನನ್ನ ಬೆಳಕಿನ ಜೊತೆ ಪ್ರಕೃತಿ ಸೌಂದರ್ಯ, ತಂಗಾಳಿ ಸೇರಿ ಎಲ್ಲರ ಮನಸ್ಸನ್ನು ಮುದಗೊಳಿಸುವೆ. ತಾರೆಗಳ ಪ್ರತಿನಿಧಿ ಬಂದು, ಸೂರ್ಯ ಹಗಲಿನಷ್ಟೇ ಬೆಳಕು ಕೊಡುತ್ತಾನೆ, ಚಂದ್ರ ಮಾಸದಲ್ಲಿ 15 ದಿನ ಮಾತ್ರ ಬೆಳಕು ಕೊಡುತ್ತಾನೆ, ಮತ್ತೆ 15 ದಿನ ಮಂಕಾಗುತ್ತಾನೆ. ನಾವು ನಕ್ಷತ್ರಗಳು ಹಾಗಲ್ಲ, ಎಂದೆಂದಿಗೂ ಬೆಳಕು ಕೊಡುತ್ತೇವೆ. ನಮ್ಮ ಬೆಳಕು ತುಂಬ ಕಡಿಮೆ ಇರಬಹುದು, ಆದರೆ ಕತ್ತಲೆಯಲ್ಲಿ ನಾವು ದಾರಿ ತೋರಿಸುತ್ತೇವೆ. ಕವಿಗಳಿಗೆ, ತಾರೆಗಳಿಗೂ ಸ್ಫೂರ್ತಿ, ಅಕ್ಕರೆ ಎಂದು ಎಲ್ಲರಿಗಿಂತ ನಾವು ಶ್ರೇಷ್ಠ ಎಂದು ಮಂಡಿಸಿತು. ಮಿಂಚುಹುಳ ಮುಂದೆ ಬಂದು, ನಾನು ಯಾರ ಸಹಾಯವೂ ಇಲ್ಲದೆ ಭೂಮಿಯಲ್ಲಿ ಮರಗಿಡಗಳ ಸಂಧಿಯಲ್ಲಿದ್ದು ಬೆಳಕು ಕೊಡುವೆ. ಮಕ್ಕಳು ನನ್ನನ್ನು ಹಿಡಿಯಲು ಸಾಹಸ ಪಡುತ್ತಾರೆ, ಆಡಿ ನಲಿದಾಡುತ್ತಾರೆ. ಭೂಲೋಕದ ಎಲ್ಲರಿಗೂ ಮಿಂಚುಹುಳ ಎಂದರೆ ಆಕರ್ಷಣೆ ಎಂದಿತು. ಹಣತೆ ಮುಂದೆ ಬರಲಿಲ್ಲ. ಬ್ರಹ್ಮ ಹಣತೆಯನ್ನು ಕರೆದು, ನೀನು ಏನಾದರೂ ವಾದ ಮಂಡಿಸು ಎಂದು ಹಣತೆಯನ್ನು ಕೇಳಿತು. ನನಗೆ ವಾದ ಮಂಡಿಸಲು ಆಸೆ ಇಲ್ಲ, ನಾನು ಶ್ರೇಷ್ಠ ಅಥವಾ ಕನಿಷ್ಠನೂ ಅಲ್ಲ, ನಾನು ನನ್ನ ಕೆಲಸ ಮಾಡುತ್ತಿರುವೆ. ನನ್ನನ್ನು ನಾನೇ ಸುಡುತ್ತಾ ಬೆಳಕು ಕೊಡುವುದರಲ್ಲಿ ನನಗೆ ಬಹಳ ತೃಪ್ತಿ ಇದೆ. ನನ್ನದು ಕಡಿಮೆ ಬೆಳಕಾದರೂ ನನ್ನನ್ನು ನಂಬಿ ದೀಪ ಬೆಳಗಿಸಿದವರಿಗೆ ನಾನು ಬೆಳಕು ಕೊಡುತ್ತೇನೆ. ನನ್ನ ಬೆಳಕು ಸಾಕು ಎನ್ನುವ ತನಕ ಸಂತೋಷದಿಂದ ಬೆಳಕು ಕೊಡುತ್ತೇನೆ. ಬೆಳಕು ಸಾಕು ಎಂದರೆ ನನ್ನ ಬೆಳಕನ್ನು ನಿಲ್ಲಿಸುವೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಬೇಡ ಎಂದರೆ ಅವರು ಬೆಳಕನ್ನು ನಿಲ್ಲಿಸಲು ಆಗುವುದಿಲ್ಲ. ಜನರಿಗೆ ಎಷ್ಟು ಬೇಕು ಎನ್ನುವುದರ ಅರಿವಿಲ್ಲದೆ ಅವರು ಬೆಳಕನ್ನು ಕೊಡುತ್ತಾರೆ. ನಾನು ಇಲ್ಲದಿದ್ದರೆ ಕತ್ತಲೆಯಲ್ಲಿ ಅವರು ಬೆಳಕನ್ನು ಕೊಡುತ್ತಾರೆ. ನಾನು ಇಲ್ಲದಿದ್ದರೆ ಕತ್ತಲೆಯಲ್ಲಿ ಮನುಷ್ಯನ ಬದುಕು ಹೇಗೆ ಇರುತ್ತದೆ? ಊಹಿಸಲು ಸಾಧ್ಯವಿಲ್ಲ. ನಾನು ಎಲ್ಲ ಸಮಯದಲ್ಲೂ ಮನುಷ್ಯರಿಗೆ ಬೇಕು. ಹಬ್ಬ ಹರಿದಿನಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಹಾಗೂ ಪ್ರತಿನಿತ್ಯ ಎಲ್ಲರ ಮನೆಯಲ್ಲೂ ಕತ್ತಲಾದಾಗ ಬೆಳಗುವ ಬೆಳಕು ನಾನು ಆದಿಯಿಂದಲೂ ಇರುವೆ, ಎಂದೆಂದಿಗೂ ಇರುವೆ. ಚಾಚೂ ತಪ್ಪದೆ ಕರ್ತವ್ಯ ಮಾಡುತ್ತೇನೆ. ನಾನೇ ಶ್ರೇಷ್ಠ ಎಂಬ ಅಹಂ ಇಲ್ಲ.
ನನ್ನೊಳಗೆ ನಾನು ಉರಿದು ಬೆಳಕು ಕೊಡುವುದರಲ್ಲಿ ಆನಂದವಿದೆ. ಅದು ನನಗೆ ಭಗವಂತ ಕೊಟ್ಟ ಕೊಡುಗೆ ಎಂದುಕೊಂಡಿರುವೆ. ಹೀಗಾಗಿ ನಾನು ಇಂದಿನ ಸಭೆಗೆ ಬಂದಿರಲಿಲ್ಲ. ಅದಕ್ಕಾಗಿ ನೀವೆಲ್ಲರೂ ತಪ್ಪು ಭಾವಿಸದೆ ನನ್ನನ್ನು ಕ್ಷಮಿಸಿ ಎಂದು ತಲೆಬಾಗಿ ಪ್ರಾರ್ಥಿಸಿತು. ಹಣತೆ ಮಾತು ಮುಗಿಸುತ್ತಿದ್ದಂತೆಯೇ ಸಭೆಗೆ ಬಂದವರೆಲ್ಲ ಎದ್ದು ನಿಂತು ಜೋರಾಗಿ ಕರತಾಡನ ಮಾಡಿದರು. ಬ್ರಹ್ಮದೇವ ಹೇಳಿದ, ಈಗ ಯಾರು ಶ್ರೇಷ್ಠರು ಎಂದು ಚರ್ಚಿಸಲು ನಾನು ಈ ಸಭೆಯನ್ನು ಕರೆದಿದ್ದೆ. ಈಗ ಅದರ ಅಗತ್ಯವಿಲ್ಲ. ಸಭೆಯೇ ಅದನ್ನು ಗುರುತಿಸಿ ತಿಳಿಸಿದೆ. ಶ್ರೇಷ್ಠತೆ ಎನ್ನುವುದು ಬಲದಿಂದಾಗಲಿ ಶಕ್ತಿಯಿಂದಾಗಲಿ ಯುಕ್ತಿಯಿಂದಾಗಲಿ ಅಲ್ಲ, ತೋರುವ ನಮ್ರತೆ ನಡವಳಿಕೆಯಿಂದ. ಸಣ್ಣ ಬೆಳಕು ಕೊಡುವ ಹಣತೆಯ ವ್ಯಕ್ತಿತ್ವ ಎಲ್ಲರ ಮನಸ್ಸು ಗೆದ್ದಿತು. ಅದು ನನ್ನ ಗುರುತರವಾದ ಜವಾಬ್ದಾರಿಯನ್ನು ತೋರಿಸಿಕೊಟ್ಟಿತು. ಪುಟ್ಟ ಹಣತೆಗಿಂತ ಯಾರೂ ಶ್ರೇಷ್ಠರಲ್ಲ ಎಂದು ಬ್ರಹ್ಮ ಘೋಷಿಸಿದ. ಬ್ರಹ್ಮ ಕೊಟ್ಟ ತೀರ್ಪನ್ನು ಕೇಳಿ ಬೆಳಕು ಮಂಡಿಸಲು ಬಂದಿದ್ದ ಸೂರ್ಯ, ಚಂದ್ರ, ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಪುಟ್ಟ ಹಣತೆ ಶ್ರೇಷ್ಠ ಎಂಬ ತೀರ್ಪು ಕೇಳಿ ಸಭೆಯೇ ಚಪ್ಪಾಳೆ ಹೊಡೆದು ಜಯಕಾರ ಹಾಕಿತು. ಹಣತೆ ಹಚ್ಚುತ್ತೇನೆ, ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆ ಎಂಬ ಜಿದ್ದಿನಿಂದಲ್ಲ. ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಪುಟ್ಟ ಹಣತೆ ಈ ಕಥೆಯನ್ನು ಕೇಳಿದರಲ್ಲ, ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.